Hello students, welcome to first chapter, some basic concepts of chemistry. This is the repetition of last session. ಕಳೆದ ಕ್ಲಾಸಲ್ಲಿ ನಾವು ಕ್ಲಾಸಿಫಿಕೇಷನ್ ಆಫ್ ಮ್ಯಾಟ್ರ್ ಬಗ್ಗೆ ನೋಡಿದ್ದೀವಿ. ಓಕೆನಾ? ಬನ್ನಿ ಇನ್ನೊಂದು ಸರಿ ನಾವು ಅದ್ರ ಬಗ್ಗೆ ರಿಪಿಟೇಷನ್ ಮಾಡ್ತೀವಿ. ಮ್ಯಾಟ್ರನ್ನು ಎರಡು ರೀತಿ ಕ್ಲಾಸಿಫೈ ಮಾಡಿದ್ದೀವಿ. ಒಂದು ಮಿಕ್ಸರು, ಮತ್ತೊಂದು ಪ್ಯೂರ್ ಸಬ್ಸ್ಟೆನ್ಸ್. ಮಿಕ್ಸರಲ್ಲಿ ಎರಡು ವಿಧ, ಹೋಮೋಜಿನಿಯಸ್ ಮಿಕ್ಸರ್ ಮತ್ತು ಹೆಟ್ರೋಜಿನಿಯಸ್ಸು. ಪ್ಯೂರ್ ಸಬ್ಸ್ಟೆನ್ಸಸ್ಸಲ್ಲಿ ಕಂಪೌಂಡ್ಸು ಮತ್ತು ಎಲಿಮೆಂಟ್ಸ್ ಅಂತ ಕ್ಲಾಸಿಫೈ ಮಾಡಿದ್ದೀವಿ. ಹೋಮೋಜಿನಿಯಸ್ ಮಿಕ್ಸರಲ್ಲಿ ಏನಿರುತ್ತೆ, ಎಲ್ಲ ಕನ್ಸ್ಟಿಟ್ಯೂಯೆಂಟ್ ಪಾರ್ಟಿಗಳ ಸೈಜು ಯೂನಿಫಾರ್ಮ್ ಆಗಿರುತ್ತೆ. ಹೆಟ್ರೋಜಿನಿಯಸಲ್ಲಿ ಎಲ್ಲ ಕಾಂಪೋಸಿಷನ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಸೈಜ್ಗಳದು ನಾನ್ ಯೂನಿಫಾರ್ಮ್ ಆಗಿ ಇರುತ್ತೆ ಅಂತ ಹೇಳ್ಬೋದು. ಬನ್ನಿ ಹಾಗಾದರೆ ಎಲಿಮೆಂಟ್ಸ್ ಅಂದರೆ ಏನಂತ ನೋಡೋಣ. ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಎ ಪ್ಯೂರ್ ಸಬ್ಸ್ಟೆನ್ಸ್. ಅದನ್ನು ನಾವು ಬ್ರೇಕ್ ಡೌನು ಮಾಡೋಕ್ಕಾಗಲ್ಲ ಮತ್ತು ಹೊಸದಾಗಿ ಕ್ರಿಯೇಟ್ ಮಾಡೋದಕ್ಕೂ ಆಗಲ್ಲ. ಓಕೆನಾ? ಇವುಗಳು ಒಂದೇ ರೀತಿಯಾದಂಥ ಆಟಮ್ಗಳನ್ನು ಮಾಡಿರಲ್ಪಟ್ಟಿರುತ್ತೆ. ಬೆಸ್ಟ್ ಎಕ್ಸಾಂಪಲು ಹೈಡ್ರೋಜನು, ಆಕ್ಸಿಜನು, ನೈಟ್ರೋಜನ್ ಮುಂತಾದವುಗಳು ಇದ್ದಾವೆ. ಓಕೆನಾ? ನೆಕ್ಸ್ಟ್ ಬಂದು ಕಂಪೌಂಡ್. ಇಟ್ ಈಸ್ ಎ ಫಾರ್ಮ್ ಆಫ್ ಎ ಮ್ಯಾಟರ್ ಫಾರ್ಮ್ ಬೈ ದ ಕಾಂಬಿನೇಷನ್ ಆಫ್ 2 or more ಎಲಿಮೆಂಟ್. ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಎಲಿಮೆಂಟ್ಗಳು ಕೂಡ ಮಾಡಿರ್ತೀವಿ. ಎಕ್ಸಾಂಪಲ್ ಬಂದು ವಾಟರು, ಆಕ್ಸಿಜನು, ನೈಟ್ರೋಜನ್ ಡೈಆಕ್ಸೈಡ್ ಗ್ಯಾಸ್ ಆಗಿರುತ್ತೆ. ಓಕೆನಾ? ಇವುಗಳೆಲ್ಲ ಮಾಡಬೇಕಂದ್ರೆ ಸೂಟೇಬಲ್ ಕೆಮಿಕಲ್ ಮೆಥಡನ್ನು ಬಳಸ್ಕೋಬೇಕಾಗುತ್ತೆ. ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಮತ್ತು ಮೆಜರ್ಮೆಂಟ್ ಅಂದರೆ ಏನು ನೋಡೋಣ. ಎರಡು ರೀತಿಯಾದಂಥ ಪ್ರಾಪರ್ಟಿ ಬರುತ್ತೆ. ಒಂದು ಫಿಸಿಕಲ್ ಪ್ರಾಪರ್ಟಿ, ಮತ್ತೊಂದು ಕೆಮಿಕಲ್ ಪ್ರಾಪರ್ಟಿ. ಇವುಗಳನ್ನು ಫಿಸಿಕಲ್ ಪ್ರಾಪರ್ಟಿ ಮೆಜರ್ ಮಾಡಬೇಕಾದ್ರೆ ಇಲ್ಲಿ ಅವುಗಳದ್ದು ಒರಿಜಿನಲ್ ಏನಪ್ಪ ಸ್ಥಿತಿ ಏನಿರುತ್ತೆ ಬದಲಾವಣೆ ಆಗಲ್ಲ. ಆದರೆ ಕೆಮಿಕಲ್ ಪ್ರಾಪರ್ಟಿ ಮಾಡಬೇಕಾದ್ರೆ ಅದರ ಒರಿಜಿನಲ್ ಸ್ಥಿತಿಯಲ್ಲಿ ಬದಲಾವಣೆ ಆಗಿರುತ್ತೆ. ಹೌದಾ? ಎಕ್ಸಾಂಪಲ್ ಬಂದು ಮಾಸು, ಸೈಜು, ಕಲರು ಹೇಗಿದೆಯೋ ಹಾಗೆ ಇರುತ್ತೆ. ಆದರೆ ಕೆಮಿಕಲ್ ಪ್ರಾಪರ್ಟಿಲಿ ಹಾಗಿರಲ್ಲ. ಆ್ಯಸಿಡಿಟಿ, ಬೆಸಿಸಿಟಿ, ಕಂಬಸಿಬಿಲಿಟಿ ಇವೆಲ್ಲ ಚೇಂಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಅಂದರೆ ಫಿಸಿಕಲ್ ಪ್ರಾಪರ್ಟಿಯಲ್ಲಿ ಏನಾಗುತ್ತೆ, ಅಬ್ಸರ್ವೇಬಲ್ ಚೇಂಜಸ್ ನಮಗೆ ನೋಡಲಿಕ್ಕೆ ಸಿಗಲ್ಲ. ಇಲ್ಲಿ ಅಬ್ಸರ್ವೇಬಲ್ ಚೇಂಜಸ್ ನೋಡಲಿಕ್ಕೆ ಸಿಗುತ್ತೆ. ಓಕೆನಾ? ಇಷ್ಟಾಯಿತು ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟಿ. ಮುಂದಿನ ಟಾಪಿಕ್ SI ಯೂನಿಟ್ ಬಗ್ಗೆ ಮಾತಾಡೋಣ. SI ಯೂನಿಟ್ ಅಂದರೆ ಏನು? SI ಯೂನಿಟ್ ಅಂದರೆ ಅದಕ್ಕೆ ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಯೂನಿಟ್ ಅಂತ ಕರಿತೀವಿ, ಅಥವಾ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ ಅಂತ ಕರಿತೀವಿ. ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ ಅಂದರೆ ಏನು? ಯಾವುದನ್ನು ನಾವು ಮೆಜರ್ ಮಾಡಬೇಕಾದ್ರೆ ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯಾದಂಥ ಮೆಜರ್ಮೆಂಟ್ ಇದೆ. ಅದಕ್ಕಾಗಿ ಯೂನಿಫಾರ್ಮಿಟಿ ಬೇಕು. ಎಲ್ಲ ಕಡೆ ಒಂದೇ ರೀತಿಯಾದಂಥ ಅಳತೆ ಮಾನ ಇದ್ದರೆ ಸರಿ ಅಂತ ತಿಳ್ಕೊಂಡು ಮಾಡಿರುವಂಥ ಒಂದು ಕಾಮನ್ ಯೂನಿಟಿಗೆ ನಾವೇನಂತ ಕರಿತೀವಿ, SI ಯೂನಿಟ್ ಅಂತ ಕರಿತೀವಿ. ಓಕೆನಾ? ಈಗ SI ಯೂನಿಟನ್ನು ಬಳಸ್ಕೊಂಡು ನಾವೇನು ಮಾಡ್ತೀವಿ ಅಂದರೆ ಮೆಜರ್ ಮಾಡ್ತೀವಿ. ಏನನ್ನು ಮೆಜರ್ ಮಾಡಬೇಕಂದ್ರೆ ಎರಡು ಟೈಪ್ ಆಫ್ ನಾವು ಯೂನಿಟ್ಸ್ ಪ್ರೆಸೆಂಟ್ ಇದೆ. ಒಂದು ಕ್ವಾಂಟಿಟೇಟಿವ್ ಯೂನಿಟು, ಮತ್ತೊಂದು ಕ್ವಾಲಿಟೇಟಿವ್ ಯೂನಿಟ್. ಕ್ವಾಂಟಿಟೇಟಿವ್ ಯೂನಿಟ್ ಅಂದರೆ ಏನು, ಕ್ವಾಲಿಟೇಟಿವ್ ಯೂನಿಟ್ ಅಂದರೆ ನೋಡೋಣ. ನೋಡಿರಿ, ಕ್ವಾಂಟಿಟೇಟಿವ್ ಯೂನಿಟ್ ಅಂದ ಕೂಡಲೇ ದೀಸ್ ಆರ್ ದ ಯೂನಿಟ್ಸ್ ವಿಚ್ ಆರ್ ಡಿಫಿಕಲ್ಟ್ ಟು ಮೆಜರ್ ಅಂತ ಕರಿತೀವಿ. ಅಂದರೆ ಮೆಜರ್ಮೆಂಟ್ ಮಾಡಲಿಕ್ಕೆ ಕಷ್ಟ. ಕ್ವಾಲಿಟೇಟಿವ್ ಯೂನಿಟ್ಸ್ ಅಂದರೆ ಏನು, ದೀಸ್ ಆರ್ ದ ಯೂನಿಟ್ಸ್ ವಿಚ್ ಆರ್ ವೆರಿ ಸಿಂಪಲ್ ಟು ಮೆಜರ್ ಅಂತ ಹೇಳ್ಬೋದು. ಓಕೆನಾ? ಬೆಸ್ಟ್ ಎಕ್ಸಾಂಪಲ್ ಯಾವುದು ಮೆಜರ್ಮೆಂಟ್ ಸಲುವಾಗಿ ಅಂದರೆ ಇಲ್ಲಿದೆ ನೋಡಿ. ಮೆಲ್ಟಿಂಗ್ ಆಗಿರ್ಬೋದು, ಮ್ಯಾಲಿಬಿಲಿಟಿ ಆಗಿರ್ಬೋದು, ಡಕ್ಟೈಬಿಲಿಟಿ, ಇವೆಲ್ಲ ಕ್ವಾಂಟಿಟೇಟಿವ್ ಯೂನಿಟ್ಸ್ ಅಂತ ಕರಿತೀವಿ. ಅಂದರೆ ಮೆಲ್ಟಿಂಗ್ ಅಂದರೆ ಯಾವುದೇ ಒಂದು ಕಬ್ಬಿಣ ಇದೆ ಅಂತ ತಿಳ್ಕೊಳ್ಳಿ, ಅದು ಕರಗ್ತಾ ಇದೆ ಎಷ್ಟೊತ್ತು ಹೊತ್ತು ನೀವು ಅದನ್ನು ಮೆಜರ್ ಮಾಡ್ತೀರಿ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಮೆಜರ್. ಅದೇ ರೀತಿ ಒಂದನ್ನು ತಂತಿಗೊಳಿಸೋದು, ಒಂದು ಕಬ್ಬಿಣದನ್ನು ತಂತಿ ರೂಪದಲ್ಲಿ ತರಬೇಕಂದ್ರೆ ಅದಕ್ಕೆ ಎಷ್ಟಂತ ಮೆಜರ್ ಮಾಡ್ತೀರಿ. ಎಷ್ಟು ಉದ್ದ ತಂತಿ ಬರ್ತದೆ, ಎಷ್ಟು ಸಣ್ಣಗಿದೆ ತಂತಿ, ಎಷ್ಟು ದಪ್ಪಗಿದೆ ಅಂತ ಹೇಳೋಕ್ಕಾಗುತ್ತಾ? ಅದಕ್ಕೆ ಡಕ್ಟೈಲ್ ರೀತಿಯಾಗಿ ಮಾಡ್ಲಿಕ್ಕೆ ಬರುತ್ತಾ? ಕಷ್ಟ. ಅದು ಡಕ್ಟೈಲ್ ಅಂದರೆ ತಂತಿಗೊಳಿಸೋದು ಕಷ್ಟ. ಅದೇ ರೀತಿ ಚಪ್ಪಟೆಗೊಳಿಸ್ಬೇಕು, ಎಷ್ಟು ಚಪ್ಪಟೆಯಾಗಿದೆ, ಎಷ್ಟು ಪತಲ ಆಗಿದೆ ಅಂತ ಹೇಳೋಕ್ಕೆ ಕಷ್ಟ. ಅಂಥವಕ್ಕೆಲ್ಲ ನಾವೇನಂತ ಕರಿತೀವಿ, ಮ್ಯಾಲಿಬಿಲಿಟಿ ಮತ್ತು ಮೆಲ್ಟಿಂಗ್ ಪಾಯಿಂಟು, ಡಕ್ಟೈಲು, ಇವೆಲ್ಲವೂ ಎಲ್ಲ ಕ್ವಾಂಟಿಟೇಟಿವ್ ಯೂನಿಟ್ಸ್. ಆದರೆ ಕ್ವಾಲಿಟೇಟಿವ್ ಯೂನಿಟ್ಸ್ ಅಂದರೆ ಯಾವುದಕ್ಕೆ ಕರಿತೀವಿ ನಾವು? ಕ್ವಾಲಿಟೇಟಿವ್ ಯೂನಿಟ್ಸ್ ಅಂದರೆ ದೀಸ್ ಆರ್ ದ ಸಿಂಪಲ್ ಯೂನಿಟ್ಸ್ ಲೈಕ್ ಲೆಂತ್, ವಾಲ್ಯೂಮ್ ಮತ್ತು ಮಾಸ್. ಎರಡರ ಮಧ್ಯೆ ಇರೋ ಡಿಸ್ಟೆನ್ಸನ್ನು ಅಳೆಯಬಹುದು. ಹೌದಾ? ಒಂದು ರೂಮಿನ ವಾಲ್ಯೂಮ್ ಎಷ್ಟಿದೆ ಅಂತ ಅಳೆಯಬಹುದು. ಯಾವುದೇ ವಸ್ತು ಎಷ್ಟು kg ಇದೆ ಅಂತ ಅಳೆಯಬಹುದು. ಇವೆಲ್ಲ ಇದರಲ್ಲಿ ಬರುತ್ತೆ, ಕ್ವಾಂಟಿಟೇಟಿವ್ ಯೂನಿಟ್ಸಲ್ಲಿ ಬರುತ್ತೆ. ಓಕೆನಾ? ಈಗ ಇವುಗಳನ್ನು ಹಿಡ್ಕೊಂಡೆ ನಾವೇನು ಮಾಡಿದ್ದೀವಿ, 7 ಬೇಸಿಕ್ ಯೂನಿಟ್ಗಳನ್ನು ನಾವು ನೋಡಿದ್ದೀವಿ. ಅವು ಯಾವ 7 ಬೇಸಿಕ್ ಯೂನಿಟ್ ಅಂತ ಈಗ ನೋಡೋಣ. ಮೊದಲನೇದಾಗಿ ಲೆಂತ್. ಇದರ ಸಿಂಬಲ್ ಬಂದು ಸ್ಮಾಲ್ ಎಲ್ಲಿದೆ. ಇದರ SI ಯೂನಿಟ್ ಬಂದು ಮೀಟರ್. SI ಯೂನಿಟ್ದು ಸಿಂಬಲ್ ಬಂದು ಸ್ಮಾಲ್ m. ಓಕೆನಾ? ಮಾಸ್ ಬಂದು ಸ್ಮಾಲ್ m. ಇದನ್ನು ಯಾವುದರಲ್ಲಿ ಅಳತೆ ಮಾಡ್ತೀವಿ ಅಂದರೆ ಕಿಲೋಗ್ರಾಮಲ್ಲಿ ಅಳತೆ ಮಾಡ್ತೀವಿ.
ಈ ಕಿಲೋಗ್ರಾಮ್ದು ಸಿಂಬಲ್ ಬಂದು ಕೆ ಜಿ, ಸ್ಮಾಲ್ ಕೆ ಸ್ಮಾಲ್ ಜಿ. ಟೈಮ್ ಇದು 3ನೇ ಯೂನಿಟು. ಟೈಮ್ದು ಕ್ವಾಂಟಿಟಿ ಸಿಂಬಲ್ ಯಾವುದು ಅಂದರೆ ಈ ಕ್ವಾಂಟಿಟಿ ಸಿಂಬಲ್ ಬಂದು ಸ್ಮಾಲ್ ಟಿ. ಟೈಮನ್ನು ಎದರಲ್ಲಿ ಮೆಜರ್ ಮಾಡ್ತೀವಿ? ಯಾವಾಗಲೂ ಸೆಕೆಂಡಲ್ಲಿ ಮೆಜರ್ ಮಾಡ್ತೀವಿ. ಇದರದ್ದು ಯೂನಿಟ್ ಬಂದು ಸಿಂಬಲ್ ಬಂದು ಸ್ಮಾಲ್ ಎಸ್. ಎಲೆಕ್ಟ್ರಿಕ್ ಕರೆಂಟ್ ಸಿಂಬಲ್ ಫಾರ್ ದ ಕ್ವಾಂಟಿಟಿ ಯಾವುದಿದೆ ಇಲ್ಲಿ? ಕ್ಯಾಪಿಟಲ್ ಐ ಇದೆ. ಎಸ್ ಐ ಯೂನಿಟ್ ಬಂದು ಆಂಪಿಯರ್ ಅಂತ ಕರಿತೀವಿ. ಇದರ ಸಿಂಬಲ್ ಏನಿರುತ್ತೆ? ಕ್ಯಾಪಿಟಲ್ ಎ ಇರುತ್ತೆ. ಟೆಂಪರೇಚರ್ 4ನೇದು, ಅದಕ್ಕೆ ಥರ್ಮೋಡೈನಮಿಕ್ ಟೆಂಪರೇಚರ್ ಅಂತ ಕೂಡ ಕರಿತೀವಿ. ಥರ್ಮೋಡೈನಮಿಕ್ ಟೆಂಪರೇಚರ್ ಕೂಡ ಟಿ ಅಂತ ಕರಿತೀವಿ. ಕೆಲ್ವಿನಿಂದ ಕೆ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಅದರ ಸಿಂಬಲ್ ಎನ್ ಇದೆ. ಎಸ್ ಐ ಯೂನಿಟ್ ನೇಮ್ ಏನಿದೆ ಮೋಲ್ ಅಂತ ಇದ್ದರೆ ಆ ಎಸ್ ಐ ಯೂನಿಟ್ದು ಸಿಂಬಲ್ ಬಂದು MOL. ಲೂಮಿನಸ್ ಇಂಟೆನ್ಸಿಟಿ ಬಂದು IC. ಇದಕ್ಕೆ ನಾವು ನೇಮ್ ಆಫ್ ದ ಎಸ್ ಐ ಯೂನಿಟ್ ಕ್ಯಾಂಡೆಲ್ ಆದರೆ ಅದರ ಸಿಂಬಾಲು CD ಇರುತ್ತೆ. ಬನ್ನಿ ಹಾಗಾದರೆ ಡಿಫ್ರೆನ್ಸ್ ಬಿಟ್ವೀನ್ ಮಾಸ್ ಆ್ಯಂಡ್ ವೇಟ್ ನೋಡೋಣ. ಮಾಸ್ ಅಂದರೆ ಏನು? ಮಾಸ್ ಅಂದರೆ ಇಟ್ ಈಸ್ ದಿ ಅಮೌಂಟ್ ಆಫ್ ಮ್ಯಾಟರ್ ಪ್ರೆಸೆಂಟ್. ಯಾವುದೇ ಒಂದು ವಸ್ತುವಿನಲ್ಲಿ ಎಷ್ಟು ಅಮೌಂಟು ಪ್ರೆಸೆಂಟ್ ಇದೆ ಒಂದು ಮ್ಯಾಟ್ರಲ್ಲಿ ಅಂತ ಹೇಳೋದಕ್ಕೆ ನಾವೇನಂತ ಕರಿತೀವಿ? ಮಾಸ್ ಅಂತ ಕರಿತೀವಿ. ವೇಟ್ ಅಂದರೆ ಇಟ್ ಈಸ್ ದಿ ಫೋರ್ಸ್ ಎಕ್ಸರ್ಟೆಡ್ ಬೈ ದ ಗ್ರಾವಿಟಿ ಆನ್ ಎ ಆಬ್ಜೆಕ್ಟ್ ಅಂತ ಕರಿತೀವಿ. ಓಕೆನಾ? ಸೊ ಮಾಸ್ ಆಫ್ ದ ಸಬ್ಸ್ಟೆನ್ಸ್ ಯಾವಾಗಲೂ ಕಾನ್ಸ್ಟೆಂಟ್ ಇರುತ್ತೆ. ವೇಟ್ ಆಫ್ ದ ಸಬ್ಸ್ಟೆನ್ಸ್ ಕಾನ್ಸ್ಟೆಂಟ್ ಇರಲ್ಲ, ಚೇಂಜ್ ಆಗ್ತಾ ಇರುತ್ತೆ. ಯಾಕೆ ಚೇಂಜ್ ಆಗುತ್ತೆ ಅಂದರೆ ಬಿಕಾಸ್ ಆಫ್ ದ ಗ್ರಾವಿಟಿ ಆಫ್ ದ ಫೋರ್ಸ್. ಓಕೆನಾ? ಸರಿನಾ? ಮಾಸ್ದು ಏನಿದೆಪ್ಪ ಅಂದರೆ ಯೂನಿಟ್ ಬಂದು ಏನಿದೆ? ಮಾಸ್ ಬಂದು kg ಇದೆ. ಅದೇ ರೀತಿ ಎಸ್ ಐ ಯೂನಿಟ್ ಆಫ್ ಇದು ಏನು ಬರುತ್ತೆ ರೀ? ನ್ಯೂಟನ್ ಬರುತ್ತೆ. ಕ್ಯಾಪಿಟಲ್ ಎನ್ ಬರಿತೀವಿ. ಓಕೆನಾ? ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮ್ಮ ಮಾಸು ಭೂಮಿ ಮೇಲೆ ಇರಲಿ, ಚಂದ್ರನ ಮೇಲೆ ಇರಲಿ, ಎಲ್ಲೇ ಇರಲಿ ಸೇಮ್ ಇರುತ್ತೆ. ಆದರೆ ನಿಮ್ಮ ವೇಟ್ ಏನಾಗುತ್ತೆ ಭೂಮಿ ಮೇಲೆ ಮತ್ತು ಚಂದ್ರನ ಮೇಲೆ ಬೇರೆ ಬೇರೆ ಇರುತ್ತೆ. ಯಾಕಿರುತ್ತೆ ಅಂದರೆ ಭೂಮಿ ಮೇಲೆ ಗ್ರಾವಿಟಿ ಫೋರ್ಸ್ ಬೇರೆ ಇರುತ್ತೆ, ಚಂದ್ರನ ಮೇಲೆ ಗ್ರಾವಿಟಿ ಫೋರ್ಸ್ ಬೇರೆ ಇರೋದರಿಂದ ಅಲ್ಲಿ ನಿಮ್ಮ ವೇಟು ಇಲ್ಲಿ ನಿಮ್ಮ ವೇಟಿಗೆ ಅಜಗಜಾಂತರವಾದಂಥ ವ್ಯತ್ಯಾಸ ಬರುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಾಂಟಿಟಿ ಸ್ಟಡಿ ಮಾಡೋಣ. ಟೆಂಪರೇಚರ್ ಅಂದರೆ ಏನು? ಟೆಂಪರೇಚರ್ ಅಂದರೆ ಇಟ್ ಈಸ್ ದಿ ಮೆಜರ್ ಆಫ್ ಡಿಗ್ರಿ ಆಫ್ ಹಾಟ್ನೆಸ್ ಆರ್ ಕೋಲ್ಡ್ನೆಸ್ ಆಫ್ ಎ ಆಬ್ಜೆಕ್ಟ್. ಅಂದರೆ ಒಂದು ಬಾಡಿ ಎಷ್ಟು ಹಾಟ್ ಇದೆ ಅಥವಾ ಎಷ್ಟು ಕೋಲ್ಡ್ ಇದೆ ಅಂತ ಅಳತೆ ಮಾಡೋದಕ್ಕೆ ನಾವು ಟೆಂಪರೇಚರ್ ಅಂತ ಕರಿತೀವಿ. ಟೆಂಪರೇಚರ್ ಅಳತೆ ಮಾಡುವಂಥ ಮಾನಗಳು 3 ಇದ್ದಾವೆ. ಯಾವಿದಾವೆ ರೀ? ಒಂದು ಡಿಗ್ರಿ ಸೆಲ್ಸಿಯಸ್ಸು, 2ನೇದು ಡಿಗ್ರಿ ಫ್ಯಾರನ್ಹೀಟ್, 3ನೇದು ಕೆಲ್ವಿನ್. ಓಕೆನಾ? ಟೆಂಪ್ರೇಚರ್ ಸ್ಕೇಲ್ಗಳಂತ ಕೂಡ ಕರಿತೀವಿ. ಈ ಟೆಂಪ್ರೇಚರ್ ಸ್ಕೇಲ್ಗಳ ಮಧ್ಯೆ ಯಾವುದ್ರ ಮಧ್ಯೆ? ಡಿಗ್ರಿ ಸೆಲ್ಸಿಯಸ್ ಮತ್ತು ಡಿಗ್ರಿ ಫ್ಯಾರನ್ಹೀಟ್ ಮಧ್ಯೆನೂ ಒಂದು ರಿಲೇಷನ್ಶಿಪ್ ಇದೆ. ಇದರಲ್ಲಿ ಕನ್ವರ್ಟ್ ಮಾಡ್ಬೋದು, ಇದರಲ್ಲಿ ಕನ್ವರ್ಟ್ ಮಾಡ್ಬೋದು. ಅದೇ ರೀತಿ ಡಿಗ್ರಿ ಸೆಲ್ಸಿಯಸ್ಸಿಂದ ಕ್ಯಾಲ್ವಿನಿಗೆ ಕನ್ವರ್ಟ್ ಮಾಡ್ಬೋದು, ಕ್ಯಾಲ್ವಿನಿಂದ ಡಿಗ್ರಿ ಸೆಲ್ಸಿಯಸ್ಸಿಗೆ ಕನ್ವರ್ಟ್ ಮಾಡ್ಬೋದು. ಅದಕ್ಕೆ ನಾವು ಟೆಂಪರೇಚರ್ ರಿಲೇಷನ್ ಸ್ಕೇಲ್ ಅಂತ ಕರಿತೀವಿ. ಬನ್ನಿ ಹಾಗಾದರೆ ಯಾವಿದೆ ಅಂತ ನೋಡೋಣ. ರಿಲೇಷನ್ ಬಿಟ್ವೀನ್ ದ ಡಿಗ್ರಿ ಸೆಲ್ಸಿಯಸ್ ಆ್ಯಂಡ್ ಫ್ಯಾರನ್ಹೀಟ್. ಡಿಗ್ರಿ ಫ್ಯಾರನ್ಹೀಟ್ ಈಸ್ ಈಕ್ವಲ್ ಟು 9/5 ಇಂಟು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 32. ಅಂದರೆ ನಿಮ್ಮದು ಯಾವುದೇ ಒಂದು ಟೆಂಪರೇಚರ್ ಡಿಗ್ರಿ ಸೆಲ್ಸಿಯಸ್ಸಲ್ಲಿದ್ದರೆ ಅದನ್ನು ನೀವು ಫ್ಯಾರನ್ಹೀಟಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಬರುತ್ತೆ. ಮತ್ತು ಈ 35ನ ಈ ಕಡೆ ಹಾಕಿ 5ನ ಮೇಲ್ಗಡೆ ಇಟ್ಟು 9ನ ಕೆಳಗಡೆ ಮಾಡಿದ್ರೆ ಮತ್ತೆ ಡಿಗ್ರಿ ಸೆಲ್ಸಿಯಸ್ ಇದ್ದಿದ್ದನ್ನು ಫ್ಯಾರನ್ಹೀಟಿಗೆ ಕನ್ವರ್ಟ್ ಮಾಡ್ಕೋಬೋದು. ಸಿಂಪಲ್ ಮ್ಯಾಥಮೆಟಿಕ್ಸ್. ನೆಕ್ಸ್ಟ್ ಇನ್ನೊಂದು ರಿಲೇಷನ್ ಇದೆ, ರಿಲೇಷನ್ ಬಿಟ್ವೀನ್ ದ ಡಿಗ್ರಿ ಸೆಲ್ಸಿಯಸ್ ಆ್ಯಂಡ್ ಕೆಲ್ವಿನ್. ಅಂದರೆ ಯಾವುದೇ ಒಂದು ಟೆಂಪ್ರೇಚರ್ನ ಕೆಲ್ವಿನಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ ಏನು ಮಾಡ್ತೀರಿ? ಆ ಟೆಂಪ್ರೇಚರ್ಗೆ 273 ಅಮೌಂಟ್ ಆ್ಯಡ್ ಮಾಡಿದ್ರೆ ಅದೇ ಕೆಲ್ವಿನಲ್ಲಿ ಕನ್ವರ್ಟ್ ಆಗುತ್ತೆ. ಓಕೆ? ಒಂದು ಸಣ್ಣ ಎಕ್ಸಾಂಪಲ್ ನಾನು ಕೊಡಬಲ್ಲೆ. ಏನಪ್ಪ ಅಂದರೆ 25 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ತಿಳ್ಕೊಳ್ಳಿ. ಇದಕ್ಕೆ ಕೆಲ್ವಿನಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ 273 ಮಾಡಿದ್ರೆ ಆ್ಯಡ್ ಮಾಡಿದ್ರೆ ಕನ್ವರ್ಟ್ ಆಗುತ್ತೆ. ಎಷ್ಟಾಗುತ್ತೆ? 298 ಕೆಲ್ವಿನಲ್ಲಿ ಕನ್ವರ್ಟ್ ಆಗುತ್ತೆ. ಅರ್ಥ ಆಯ್ತಾ? ಈಗ ಕೆಲವೊಂದು ಪ್ರಿಫಿಕ್ಸಸ್ ನಾವು ಬಳಸ್ತೀವಿ SI ಯೂನಿಟ್ಗಳನ್ನು ಮೇಜರ್ ಮಾಡಲಿಕ್ಕೆ. ಯಾವಿದೆ ಅಂತ ಬನ್ನಿ ನೋಡೋಣ. ಇಲ್ಲಿ ಕಾಣ್ತಾ ಇರುವಂಥ ಟೇಬಲ್ ನಿಮ್ಮದು ಪ್ರಿಫಿಕ್ಸ್ ಟೇಬಲ್ ಇದೆ. ಇದರಲ್ಲಿ ಕೆಲವೊಂದು ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಲೈಕ್ ಡೆಕಾ ಅಂದರೆ ಎಷ್ಟು, ಡೆಸಿ ಅಂದರೆ ಏನು, ಸೆಂಟಿ, ಮಿಲಿ, ಮೈಕ್ರೋ, ನ್ಯಾನೋ. ಅದೇ ರೀತಿ ಹೆಕ್ಟಾ, ಕಿಲೋ, ಮೆಗಾ, ಗಿಗಾ, ಟೆರಾ ಇವೆಲ್ಲ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಒಂದೆರಡು ಸರಿ ನೀವು ಬರೆದು ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ಇದು ನಿಮಗೆ ಹೆಲ್ಪ್ ಆಗುತ್ತೆ. ನೀವೇನು ಮಾಡಬೇಕು? ವಿಡಿಯೋ ನೋಡಬೇಕಾದ್ರೆ ಪಾಸ್ ಮಾಡಿ ಪ್ರತಿಯೊಂದು ಟೇಬಲನ್ನು ಬರ್ಕೊಂಡು ಗಮನದಲ್ಲಿಟ್ಟು ಪ್ರಾಕ್ಟೀಸ್ ಮಾಡಿದ್ರೆ ಈ ಟೇಬಲ್ ಈಸಿಯಾಗಿ ಬರುತ್ತೆ. ಹಾಗಾದರೆ ಈಗ ಡಿರೈವ್ಡ್ ಯೂನಿಟ್ ಅಂದರೆ ಏನು ಅಂತ ನೋಡೋಣ.
ಡಿರೈವ್ಡ್ ಯೂನಿಟ್ಸ್ ಅಂದರೆ ದೀಸ್ ಆರ್ ದ ಯೂನಿಟ್ಸ್ ವಿಚ್ ಆರ್ ಡಿರೈವ್ಡ್ ಫ್ರಮ್ ಬೇಸಿಕ್ ಯೂನಿಟ್ಸ್. ಬೇಸ್ ಯೂನಿಟ್ಸ್ ಅಂದರೆ ಯಾವಿದ್ದು ರೀ? ನಾವು ಹೇಳಿದ್ದು ಅಲ್ಲ, ಮಾಸ್, ಲೆಂತ್, ಡೆನ್ತ್ ಇವೆಲ್ಲ ಹಿಂದ್ಗಡೆ ಓದಿರಲ್ಲ 7 ಟೇಬಲು. ಅವುಗಳು ನಮಗೆ ಯೂಸ್ ಮಾಡಲಿಕ್ಕೆ ಕೆಲವೊಂದು ಕಡೆ ತೊಂದರೆ ಆದಾಗ ಇದು ದೊಡ್ಡ ದೊಡ್ಡ ಯೂನಿಟ್ಗಳನ್ನು ಅವುಗಳ ಮುಖಾಂತರ ನಾವು ಮೇಜರ್ ಮಾಡಲಿಕ್ಕೆ ಬಳಸ್ಕೊಳ್ಳುವಂಥ ಒಂದು ಕನ್ವೀನಿಯನ್ಸ್ಗೋಸ್ಕರ ಮಾಡಿಕೊಂಡಿರುವಂಥ ಇವು ಯೂನಿಟ್ಗಳಿಗೆ ನಾವೇನಂತ ಕರಿತೀವಿ? ಡಿರೈವ್ಡ್ ಯೂನಿಟ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಬಂದು ವಾಲ್ಯೂಮ್ ಇದೆ. ವಾಲ್ಯೂಮ್ ಅಂದರೆ ಯಾವುದ್ರದ್ದು? ಇದೊಂದು ಡಬ್ಬಿದ ಅಳತೆ ಮಾಡೋಣ. ಇದು ಒಂದು ಕ್ವಾಂಟಿಟಿ ಇದೆ. ಅದರ ಲೆಂತ್ ಅಂದರೆ ನಾವು ಯಾವುದಕ್ಕೆ ಇಲ್ಲಿ ಇರುವಂಥ ಲೆಂತ್ ಇದೆಯಲ್ಲ, ಈ ಲೆಂಗ್ತು ಇಲ್ಲಿದು ಒಂದು, ಈ ಸೈಡಿನ ಒಂದು ಲೆಂತ್ ಇದೆ, ಈ ಸೈಡಿನ ಒಂದು ಲೆಂತ್ ಇದೆ, ಮತ್ತು ಮೇಲ್ಗಡೆಯಿಂದ ಕೆಳಗಡೆ ಒಂದು ಲೆಂತ್ ಇದೆ. ಇವು ಮೂರು ಲೆಂತು ಏನಪ್ಪ ಅಂದರೆ, ಈ ಲೆಂತ್ ಬಂದು ಬೇಸ್ ಯೂನಿಟ್ ಇದೆ. ಏನಿದೆ? ಬೇಸ್ ಯೂನಿಟ್. ಈ ಬೇಸ್ ಯೂನಿಟನ್ನು ಬಳಸ್ಕೊಂಡು ನಾವೇನು ಮಾಡ್ತೀವಿ? ಡಿರೈವ್ಡ್ ಯೂನಿಟನ್ನು ಕಂಡುಹಿಡಿತೀವಿ. ಹೇಗೆ? ಸಪೋಸ್ ವಾಲ್ಯೂಮ್ ಅಂದ ಕೂಡಲೇ 3 ಲೆಂತ್ಸ್ ಇವೆ. ಯಾವುದು? ಲೆಂಗ್ತು, ಹೈಟ್ದು ಲೆಂಗ್ತು, ವಿಡ್ತು. ಇದು ಬಂದು ಹೈಟ್ ಲೆಂಗ್ತು, ಇದು ಬಂದು ವಿಡ್ತ್ ಲೆಂಗ್ತು, ಇದು ಬಂದು ಬ್ರಿಡ್ತ್ ಲೆಂಗ್ತು. ಹಾಗಾದರೆ 3 L ಕೂಡಿದ್ರೆ L³ ಆಗುತ್ತೆ. ಪ್ರತಿ ಲೆಂಗ್ತನ್ನು ಎದರಲ್ಲಿ ಮೆಜರ್ ಮಾಡ್ತೀವಿ? ಪ್ರತಿ ಲೆಂಗ್ತನ್ನು ನಾವು ಎಮ್ಮಲ್ಲಿ ಮೆಜರ್ ಮಾಡ್ತೀವಿ, ಮೀಟ್ರಲ್ಲಿ ಮೆಜರ್ ಮಾಡ್ತೀವಿ. ಹಾಗಾಗಿ ಮೀಟರ್ ಇಂಟು ಮೀಟರ್ ಅಂದರೆ ಏನಾಗುತ್ತೆ? M³ ಆಗುತ್ತೆ. ಈ ರೀತಿ ಈ M³ ಅಂದರೆ ಕ್ಯೂಬಿಕ್ ಮೀಟರ್. ಹಾಗಾದರೆ SI ಯೂನಿಟ್ ಆಫ್ ವಾಲ್ಯೂಮ್ ಏನಾಗುತ್ತೆ ಅಂದರೆ ಕ್ಯೂಬಿಕ್ ಮೀಟರ್ ಆಗುತ್ತೆ. ಆ ಕ್ಯೂಬಿಕ್ ಮೀಟರ್ ಏನಿದೆ? ಡಿರೈವ್ಡ್ ಯೂನಿಟ್ ಇದೆ. ಯಾವುದರಿಂದ ಡಿರೈವ್ ಮಾಡಿದ್ದೀವಿ? ಮೀಟರಿಂದ ಡಿರೈವ್ಡ್ ಮಾಡಿದ್ದೀವಿ. ಹಾಗಾಗಿ ಡಿರೈವ್ಡ್ ಯೂನಿಟ್ ಈಸ್ ನಥಿಂಗ್ ಬಟ್ ವಾಟ್? ಯೂಸಿಂಗ್ ದ ಬೇಸ್ ಯೂನಿಟ್ we will convert a particular volume, particular unit for our convenience. ಓಕೆನಾ? ಅರ್ಥ ಆಯ್ತಾ?